ವಿಶ್ವ ಮಾವ ಏನೋ ಇನ್ನೂ ಬಂದಿಲ್ಲ. ಅವ್ರಿಗೇನಾದ್ರೂ ವಿಷಯ ಗೊತ್ತಾಗಿರ್ಬೋದಾ? ನನಗೂ ಅದೇ ಗೊತ್ತಾಗ್ತಿಲ್ಲ ತನು. ಅವ್ರ ಮನೆಗೆ ಬಂದು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ವಿಷಯ ಗೊತ್ತಾಗಿದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ನನಗೆ ಯಾಕೋ ಒಂಥರ ಭಯ ಆಗ್ತಿದೆ. ಈ ವಿಷಯ ಮುಚ್ಚಿಟ್ಟು ನಾವು ತಪ್ಪು ಮಾಡಿದ್ವಾ ಅಂತ. ಮಾವ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೋಗಿದ್ದೆ. ಚಂದನ ಸಿಕ್ಕಿದ್ಲು, ಮಾತಾಡಿಸ್ದೆ. ಅವಳಿಗೆ ಏನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಿ ಬಂದಿದ್ದೀನಿ. ಪಾಪ ವ್ರತ ಮಾಡಿ ಮಾಡಿ ತುಂಬ ಸುಸ್ತಾಗಿದ್ಲು. ಆದರೂ ನನ್ನ ಹತ್ರ ನಗ್ನಗ್ತಾನೆ ಮಾತಾಡೋದು. ಅವಳ ಮಾತು ಕೇಳಿ ತುಂಬ ದಿವಸ ಆಗಿತ್ತಲ್ವ, ಕೇಳ್ತಾ ಕೇಳ್ತಾ ಸಮಯ ಆಗಿದೆ ಗೊತ್ತಾಗಲಿಲ್ಲ. ಅದಕ್ಕೆ ಬರೋದು ತಡ ಆಯಿತು. ಅಪ್ಪ ನಿಜವಾಗ್ಲೂ ಚಂದನ ಸಿಕ್ಕಿದ್ರಾ? ಯಾಕೆ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಏ ವಿಶ್ವ, ನೀನೇ ಅಲ್ವಾ ಅವಳನ್ನು ದೇವಸ್ಥಾನದಲ್ಲಿ ಬಿಟ್ಟು ಬಂದಿದ್ದು? ಮತ್ತೆ ಸಿಕ್ಕಿಲ್ಲ ಅಂತ ಕೇಳ್ತಿದ್ಯಲ್ಲ, ನನ್ನ ಮೇಲೆ ಅನುಮಾನನಾ? ಹಾಗೇನಿಲ್ಲಪ್ಪ. ನೀನು ಇಷ್ಟು ದಿವಸ ಅವಳ ಬಗ್ಗೆ ನನ್ನ ಹತ್ರ ಸುಳ್ಳು ಹೇಳಿ ಥರ ಮಾತಾಡ್ತಿದ್ಯಲ್ಲ, ನಿಜ ಹೇಳು, ಸುಳ್ಳು ಹೇಳ್ತಿದ್ಯಾ? ಇಲ್ಲ. ಬಾಯಿ ಮುಚ್ಚಿ ಸಾಕು. ಇನ್ನು ನೀವೆಲ್ಲ ನನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ಸೇರ್ಕೊಂಡು ಏನೇನು ಮಾಡಿದ್ದೀರಾ, ಎಷ್ಟು ಸುಳ್ಳು ಹೇಳಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ನನಗೆ ಮೋಸ ಮಾಡೋದಕ್ಕೆ ನಿಮಗೆಲ್ಲ ಹೇಗೆ ಮನಸ್ಸು ಬಂತು? ನನ್ನ ನಂಬಿಕೆಗೆ ಕೊಳ್ಳಿ ಇಟ್ಬಿಟ್ರಲ್ಲ. ಈಗ ಏನಾಯ್ತು ಅಂತ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಅದೇನಾಯ್ತು ಅಂತ ಸರಿಯಾಗಿ ಹೇಳ್ಬಾರ್ದೇನೋ? ಪರವಾಗಿಲ್ಲಪ್ಪ, ನೀವು ಸರಿ ಹೋದ್ಮೇಲೆ ತುಂಬಾ ಚೆನ್ನಾಗಿ ನಾಟಕ ಮಾಡೋದನ್ನ ಕಲ್ತಿದ್ದೀರಾ. ಮಾಡೋದೆಲ್ಲ ಮಾಡಿ ಏನು ಗೊತ್ತೇ ಇಲ್ಲ ಅನ್ನೋ ಥರ ಈಗ ಸರಿಯಾಗಿ ಹೇಳು ಅಂತ ಹೇಳ್ತಿದ್ದೀರಾ. ನೀವೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇನಾಯ್ತು ಅನ್ನೋದನ್ನ ಮರ್ತಿದ್ದೀರೋ ಅಥವಾ ಮರ್ತಿರೋ ಥರ ನಾಟಕ ಆಡ್ತಿದ್ದೀರೋ? ಹೆತ್ತ ಮಗನಿಗೆ ದ್ರೋಹ ಮಾಡೋದಕ್ಕೆ ಹೇಗಪ್ಪ ಮನಸ್ಸು ಬಂತು ನಿಮಗೆ? ನಾನು ನಿಮ್ಗೆ ಏನ್ ಮಾಡಿದ್ದೆ? ನನ್ನ ಹತ್ರನ ಯಾಕೆ ವಿಷಯ ಮುಚ್ಚಿಟ್ರಿ? ನೋಡು, ಚಂದನ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಕಣೋದು. ಗೊತ್ತಿದ್ದು ಲಲಿತನಿಗೆ ಮಾತ್ರ. ಹೌದು, ಮೊದಲು ಲಲಿತನಿಗೆ ಗೊತ್ತಾಯ್ತು, ಆಮೇಲೆ ಅವಳಿಂದ ಇವನಿಗೆ ಗೊತ್ತಾಯ್ತು, ಇವನಿಂದ ಎಲ್ರಿಗೂ ಗೊತ್ತಾಯ್ತು. ಆದ್ರೆ ನನಗೆ ಮಾತ್ರ ಅದು ಗೊತ್ತೇ ಆಗಲಿಲ್ಲ. ವಿಷಯ ಗೊತ್ತಾಗಿದ ತಕ್ಷಣ ನನಗೊಂದು ಮಾತು ಹೇಳಬೇಕು ಅಂತ ನಿಮ್ಗೆ ಯಾರಿಗೂ ಅನಿಸ್ಲಿಲ್ಲ ಅಲ್ವಾ? ನನ್ನಿಂದ ನೀವು ವಿಷಯ ಮುಚ್ಚಿಟ್ಟಿದ್ರಿ ಅಂತಂದ್ರೆ ಅದು ನನಗೆ ಗೊತ್ತಾಗಬಾರ್ದು ಅಂತ ತಾನೆ? ಇದನ್ನೇ ನಾನು ಹೇಳ್ತಿರೋದು ನಂಬಿಕೆ ದ್ರೋಹ ಅಂತ. ನೀನು ನಮ್ಮ ಜೊತೆ ಸೇರ್ಬೇಕು ಅಂತ ನನ್ನ ಹೆಂಡತಿ ತಲೆ ಕೆಡಿಸಿ ಎಲ್ಲ ಹಾಳು ಮಾಡಿದ್ಯಾ. ನೀನು ನಿನ್ನ ಪರವಾಗಿ ನಿನ್ನ ಮಗಳನ್ನ ಕಳ್ಸಿರೋದು. ನಮ್ಮನೆಲ್ಲ ಎಲ್ಲ ವಿಷಯ ಗೊತ್ತಾಗಿ ನಿನ್ನನ್ನ ಹುಡ್ಕೊಂಡು ಬರ್ತಾರ ಮಾಡಿದ್ಯಲ್ವಾ ನೀನು? ನೀನು ಮಾತ್ರ ಹೀಗೆ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ಮಗಳು ನೀನು ಹಾಗೆ ಮೋಸ ಮಾಡೋದು ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಅತ್ತೆ, ನೀವಿಂಗ್ ಮಂಕಾಗಿದ್ರೆ ಹೆಂಗೆ ಹೇಳಿ? ಆಗಿದ್ದೇನೋ ಆಗೋಯ್ತು, ಅದ್ರ ಬಗ್ಗೆನೇ ನೀವು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಅತ್ತೆ? ಲಕ್ಷ್ಮಿ, ನಿಮ್ಮಣ್ಣ ನಮ್ಗೆ ಅವಮಾನ ಮಾಡಿದ್ದೇನು ಮೊದಲನೇ ಸಲನಾ? ನಾವು ಮದುವೆ ಆದಾಗಿನಿಂದ ಎಲ್ಲ ಸಿಕ್ಕಿದ್ರು ನಿಮ್ಮಣ್ಣ ಒಂದಲ್ಲ ಒಂದು ಕಾರಣ ಹುಡುಕಿ ಇಲ್ಲಿ ಅವಮಾನ ಮಾಡೋದು ಬೈಯೋದು ಇದ್ದದ್ದೇ. ಅದಕ್ಕೆ ಯಾಕೆ ನೀನು ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀಯ ಈ ಸಲ? ನೀವು ಹೇಳಿದಾಗೆ ನಮ್ಮಣ್ಣ ಹೊರಗಡೆ ಸಿಕ್ಕಿದಾಗ ಹೀಗೆಲ್ಲ ಬೈತಿದ್ದ.
ಆದರೆ ಇವತ್ತು ಮನೆ ಮುಂದೆ ಬಂದು ಹೀಗೆಲ್ಲ ಮಾತಾಡೋದ್ನಲ್ಲ ಅವ್ನು ಮಾಡಿದ ಸರಿನೇನ್ರಿ? ಓಹ್ ಬಂದ್ಯಾ, ಬಾ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಏನಿದು? ಉಪ್ಪಿನಕಾಯಿ ಯಾವುದೋ ಲೋಕಲ್ ತೊಗೊಂಡಿದ್ಯಾ? ನಾನು ಕೇಳಿದ್ರೆ ಇಂಟರ್ನ್ಯಾಷನಲ್ದಾಗ ಇಂಪೋರ್ಟ್ ಮಾಡಿ ತರಿಸ್ಕೊಡ್ತಿದ್ದೆ. ಯಾವುದೋ ತುಕಾಲಿ ಬಿಸಾಕು. ಬಿಸಾಕೋದು ಬಿಟ್ರೆ ನಿನ್ಗೇನು ಗೊತ್ತು? ಇದನ್ನು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ ನಿನಗೆ ಗೊತ್ತಾ? ಅದಕ್ಕೆ ಈ ಥರ ದುರಹಂಕಾರದಿಂದ ಮಾತಾಡ್ತಿದ್ಯಾ? ಅದೇ ಇವಾಗ ನಾನು ಏನು ಹೇಳಿದೆ ಅಂತ ಎಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಮತ್ತು ಇನ್ನೇನು ಹರಿ, ನಾನು ಪ್ರೆಗ್ನೆಂಟ್ ಆದಾಗಿಂದ ನನಗೇನು ಇಷ್ಟ, ಏನು ಬೇಕು ಅಂತ ಒಂದ್ಸಲ ಏನಾದರೂ ಯೋಚನೆ ಮಾಡಿದ್ಯಾ? ಕೇಳಿದ್ಯಾ? ಇವಾಗೇನೋ ದೊಡ್ಡದಾಗಿ ಪ್ರೀತಿ ಜವಾಬ್ದಾರಿ ಬಂದಂಗೆ ಮಾತಾಡ್ತಿದ್ಯಲ್ಲ. ನನ್ನ ತಮ್ಮ ಈ ಮನೆಯಿಂದ ಹೊರಗಡೆ ಇರ್ಬೋದು, ಆದರೆ ನನ್ನ ಬಗ್ಗೆ ಪ್ರೀತಿ ಕಡಿಮೆ ಆಗಿಲ್ಲ. ನೀನು ನನ್ನ ಹತ್ರನೇ ಇದೆಯಾ? ಪ್ರಯೋಜನ ಏನು? ಒಂಚೂರು ಕಾಳಜಿ ಇಲ್ಲ. ಏನು ಹೇಳ್ತಿದ್ಯಾ ಬೇಬಿ? ನನಗೆ ನಿನ್ನ ಬಗ್ಗೆ ಜವಾಬ್ದಾರಿ ಇಲ್ವಾ? ಇಲ್ಲ, ಸ್ವಲ್ಪನೂ ಇಲ್ಲ. ನನ್ನ ಬಗ್ಗೆ ಅಲ್ಲ, ಮನೆ ಬಗ್ಗೆನೂ ಜವಾಬ್ದಾರಿ ಇಲ್ಲ. ಹೋಗಿ ನನ್ನ ತಮ್ಮನ ನೋಡ್ಕಲಿ. ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗತ್ತೆ. ಹೆಂಡತಿಗೋಸ್ಕರ ಎಷ್ಟು ಕಷ್ಟಪಡ್ತೇನೆ ಗೊತ್ತಾ? ನನ್ನ ತಮ್ಮನ ಹತ್ರ ಕೂತು ತಿನ್ನೋಷ್ಟು ಆಸ್ತಿ ಇದ್ರು ಹೆಂಡತಿಗೋಸ್ಕರ ಎಲ್ಲ ಬಿಟ್ಟು ಹೋದ. ಹೊರತ ದುಡ್ಡಿಲ್ಲದೆ ಇರ್ಬೋದು, ಆದರೆ ಪ್ರೀತಿಗೆ ಏನೂ ಕಡಿಮೆ ಆಗಿಲ್ಲ. ನೋಡು ಬೇಬಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ, ಆದರೆ ನನ್ನ ಪ್ರೀತಿನ ಬೇರೆಯವ್ರಿಗೆ ಹೋಲಿಸ್ಬೇಡ. ನನಗೆ ಭಾಳ ಬೇಜಾರಾಗುತ್ತೆ. ಓ, ಬೇಜಾರಾಗತ್ತಾ? ಕೋಪ ಬರುತ್ತಾ? ಪ್ರಯೋಜನ ಏನು? ನನ್ನ ಪ್ರೀತಿಗೂ ಬೆಲೆ ಕೊಡಬೇಕಲ್ವಾ? ನೋಡು, ನಾನು ರಾಣಿ ಥರ ನೋಡ್ಕೊ ಅಂತ ಕೇಳ್ತಾ ಇಲ್ಲ, ಜವಾಬ್ದಾರಿಯಿಂದ ಕೆಲಸ ಮಾಡಿ ದುಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೂ ನಿನಗಾಗಲ್ಲ ಅಲ್ವಾ? ನನ್ನ ತಮ್ಮ ಭಾವನಾ ಇಷ್ಟಪಟ್ಲು ಅಂತ ಚಿಕ್ಕದಾಗಿ ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ ಬಿಸ್ನೆಸ್ ಶುರು ಮಾಡಿಕೊಂಡ್ರು. ಈಗ ಎಷ್ಟು ಲಾಭ ನೋಡ್ತೀಯಾರ ಗೊತ್ತಾ? ಆದರೆ ನೀನು ದಿನಕ್ಕೆ ಒಂದೊಂದು ಬಿಸ್ನೆಸ್ ಶುರು ಮಾಡಿದೆ, ಎಲ್ಲ ಕಚ್ಕೊಳ್ತು. ಆ ಸಾಲನ ನಾನು ತೀರಿಸ್ಬೇಕು. ಅವರಿಬ್ರು ಖುಷಿಯಾಗಿರೋ ಕಾರಣ ಏನು ಅನ್ಕೊಂಡೆ? ಜೊತೆಗೆ ಕೆಲಸ ಮಾಡ್ತಾರೆ, ಸಂತೋಷವಾಗಿದ್ದಾರೆ. ಇವತ್ತಲ್ಲ ನಾಳೆ ಉದ್ಧಾರ ಆಗ್ತೀಯ ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಇಲ್ಲ, ಉದ್ಧಾರ ಆಗೋ ಲಕ್ಷಣ ಯಾವುದು ಕಾಣಿಸ್ತಾನೆ ಇಲ್ಲ. ಹೋಗಿ ನನ್ನ ತಮ್ಮ ನೋಡ್ಕಲಿ. ಬಿಸ್ನೆಸ್ ಹೇಗೆ ಮಾಡಬೇಕು ಅಂತ ಗೊತ್ತಾಗತ್ತೆ. ನಾನು ಯಾವನ ಹತ್ರನೂ ಏನೂ ಕಲಿಯೋ ಅವಶ್ಯಕತೆ ಇಲ್ಲ. ನಾನು ಹೇಗಿರಬೇಕು, ಹೇಗೆ ಬದುಕಬೇಕು, ಹೇಗೆ ಉದ್ಧಾರ ಆಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ದುರಹಂಕಾರದ ಮಾತೇ ಬೇಡ ಅಂತ ಹೇಳ್ತಾ ಇರೋದು. ನೀನು ಮಾಡಲ್ಲ, ಮಾಡೋರು ನೋಡಿ ಕಲಿಯೋದು ಇಲ್ಲ. ಅದಕ್ಕೆ ನಿನ್ನ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಬಡ್ಕೊಂಡೆ ನಾನು. ಹರಿ, ನಿನಗೆ ಬಿಸ್ನೆಸ್ ಬರಲ್ಲ, ಹೋಗಿ ಕೆಲಸ ಮಾಡು, ಸಂಪಾದನೆ ಮಾಡು, ನೆಮ್ಮದಿಯಾಗಿ ಸಂತೋಷವಾಗಿರ್ಬೋದು ಅಂತ. ಅದಕ್ಕೂ ಆಗಲ್ಲ. ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡಬೇಕು, ಅದೇ ಹಠ. ಪಾಪ ಮಾವ ಕೇಸ್ ಹಾಕಿದ್ರೆ ಅಟ್ಲೀಸ್ಟ್ ಅವಾಗ್ಲಾದ್ರೂ ಹೋಗ್ಬಿಟ್ಟು ಕೆಲಸ ಮಾಡ್ತೀಯ ಅಂತ ಕೇಸ್ ಹಾಕಿದ್ರು. ಅದಕ್ಕೂ ನೀನು ಬಗ್ಲಿಲ್ಲ. ಪ್ಲೀಸ್, ಇನ್ನೊಂದು ಮಾತು ನನ್ನ ಬಗ್ಗೆ ಮಾತಾಡಿದ್ರೆ ಸರಿಯಾಗಿರಲ್ಲ ಸಿಂಚನ.